ರೋಗವನ್ನು ಗುಣಪಡಿಸುವುದರ ಜೊತೆಗೆ ಶಮನ ಮಾಡಬೇಕು. ಪ್ರೊಫೆಸರ್ ಅಲಿ ರಜಾ ಮುಸ್ವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿಯಲ್ಲಿ ಚಿಕಿತ್ಸೆಯಿಂದ ಮತ್ತು ಔಷಧಿಗಳಿಂದ ರೋಗವನ್ನು ಗುಣಪಡಿಸಬಹುದು. ಅದರ ಜೊತೆಗೆ ರೋಗ ಶಮನ ಕೂಡ ಅವಶ್ಯ. ಶಮನಕ್ಕೆ ಆತ್ಮಸ್ಥೈರ್ಯ ಮತ್ತು ಮಾನವ ಸ್ಪರ್ಶ ಬೇಕು ಎಂದು KBNVV ಉಪಕುಲಪತಿ ಪ್ರೊಫೆಸರ್ ಅಲಿ ರಜಾ ಮುಸ್ವಿ ಹೇಳಿದರು. ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ನಿಕಾಯದ ಜನರಲ್ ಮೆಡಿಸಿನ್ ವಿಭಾಗದ ಮತ್ತು API ಕಲಬುರಗಿ ಅಧ್ಯಾಯದ ಸಹಯೋಗದಲ್ಲಿ ಶುಕ್ರವಾರ ಆಯೋಜಿಸಿರುವ KBNMED ಫ್ಲೆಕ್ಸಸ್ 2024 ನರ್ಸರಿಂಗ್ ಮೈಂಡ್ಸ್ ಎನ್ಹ್ಯಾನ್ಸಿಂಗ್ ಪ್ರಾಕ್ಟೀಸ್ ಕುರಿತ CMEಯನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿಕುಮಾರ್ ವಿ ರಿಖಾಯ, ಡಾಕ್ಟರ್ ಈರಣ್ಣ ಹಿರಾಪುರ್, ಡಾಕ್ಟರ್ BK ಸುಂದರ್, ಡಾಕ್ಟರ್ PS ಶಂಕರ್, ಡಾಕ್ಟರ್ J ಮೋಹನ್ ಕೃಷ್ಣ, ಡಾಕ್ಟರ್ ಸಂತೋಷ್ ಹರ್ಕುಡೆ, ಡಾಕ್ಟರ್ ಪೂರ್ಣಿಮಾ ತಡಕಲ್, ಡಾಕ್ಟರ್ ಆನಂದ್ ಆಂಬ್ಲಿ ವಿವಿಧ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡಿದರು. ನಂತರ ಡಾಕ್ಟರ್ ಶಿವಾನಂದ ಪಾಟೀಲ, ಡಾಕ್ಟರ್ ನಾಗರಾಜ್ ಕೋಟಿಯಾ, ಡಾಕ್ಟರ್ ಅಶ್ಫಾಕ್ ಅಹಮದ್ ಪ್ಯಾನೆಲ ಚರ್ಚೆಯಲ್ಲಿ ಭಾಗವಹಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಭಾರಿ ಕುಲಸಚಿವೆ ಡಾಕ್ಟರ್ ರುಕ್ಸರ್ ಫಾತಿಮಾ, ಮೆಡಿಕಲ್ ಡೀನ್ ಡಾಕ್ಟರ್ ಸಿದ್ದೇಶ್ B ಸಿರ್ವಾರ್, ಪ್ರೊಫೆಸರ್ ಡಾಕ್ಟರ್ ಸಿದ್ಲಿಂಗ್ ಚಂಗಟಿ, ವೈದ್ಯಕೀಯ ಅಧೀಕ್ಷಕ ರಿಚರ್ಸ್ ಡೀನ್ ಶ್ರೀ ರಾಜಶ್ರೀ ಪಾಲಾದಿ, ಡಾಕ್ಟರ್ ರಾಧಿಕಾ ಇನ್ನು ಮುಂತಾದವರು ಹಾಜರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. It was a very imaginative title, nurturing minds and enhancing practice. I have often thought that what's the difference between curing and healing? Does a doctor cure or does a doctor heal? I think that when we move ahead of the concept of the doctor just giving chemicals or drugs to a human being to cure him of the disease, the process of healing comes from confidence, a human touch, and the ability of the doctor to understand the entire body as an interconnected ecosystem, where one part, if you cure one part, then some other part is also likely to be involved. I like to believe that especially in this field of general medicine, you have to have a very holistic approach as far as curing is concerned, so that you can also do healing. The other branches of medicine, equally important, deal with specific parts of the body. And Vice President of Khada Education Society, whose visionary leadership and innovative approach has brought tremendous changes in the university. I wholeheartedly welcome in his absentia Dr. Syed Mustafa Al Hussaini Sahib, Director, Khada Bandha University, whose exceptional contribution, particularly to the medical